ಸ್ವಾಗತ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಎರಡನೇ ಪಂದ್ಯ ಇಂದೋರ್ಲಿ ಸ್ವಲ್ಪ ಅದರಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊತೀವಿ ಅಂತ ರೋಹಿತ್ ಶರ್ಮಾ ಹೇಳ್ತಾರೆ. ಅಂಡ್ ಇದು ಅಫ್ಘಾನಿಸ್ತಾನ ತಂಡ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ರನ್ ಬೇಕಾಗುತ್ತೆ, ಕ್ಯಾಪ್ಟನ್ ಮತ್ತೆ ಗುರ್ಬಾಜ್ ಇಲ್ಲ, ಆ ಇಂಟೆಂಟ್ ಕಾಣಲಿಲ್ಲ. ಇಂಡಿಯನ್ ಮ್ಯಾಚ್ ಅಲ್ಲಿ ನಾವು ನೋಡ್ತಾ ಇದ್ವಿ ಕೇವಲ 30 ರನ್ ಸ್ಕೋರ್ ಮಾಡಿದ್ರು. ಸೊ ಸಾಕಾಗಿದೆ. ಸೊ ಕೇವಲ 35 ರನ್ ಮಾತ್ರ ಬಾಕಿ ಇದೆ. 12,000 ರನ್ಗಳನ್ನು ರೀಚ್ ಮಾಡೋದಕ್ಕೆ ಕಿಂಗ್ ಕೊಹ್ಲಿ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಆರಂಭಿಕ ಹಂತದಲ್ಲಿ ಏನೋ ಒಂದು ಚಮತ್ಕಾರ ಮಾಡುತ್ತೆ ಅನ್ನೋದು ನಮಗೆ ನಿರೀಕ್ಷೆ ಇದೆ. ರಾಂಗಣದೊಳಗೆ ಆಟಗಾರರು ಬಂದಿದ್ದಾರೆ, ನನ್ನ ಪಕ್ಕ ಜಾನಿ ಬಂದಿದ್ದಾರೆ. ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಗುರ್ಬಾಜಿನ ಒಂದು ಬಿಗ್ ಇನ್ನಿಂಗ್ಸ್ ಅಫ್ಘಾನಿಸ್ತಾನ. ಯಾಕಂದ್ರೆ ಈ ಒಬ್ಬ ವ್ಯಕ್ತಿಯ ಇತ್ತೀಚಿನ ದಿನಗಳಲ್ಲಿ ತೋರಿಸಿದ್ದಾರೆ ರಿಯಲ್ ಟೆಸ್ಟ್ ಕ್ಯಾಪ್ಟನ್ ಜಗ್ರಾನ್ಗೆ. ಯಾಕಂದ್ರೆ ಅವ್ರ ಸ್ಟ್ರೈಕ್ ರೇಟ್ 104 ಇದೆ. T20 ಕ್ರಿಕೆಟ್ಗೆ ಸಾಕಾಗಲ್ಲ, ಎಸ್ಪೆಷಲಿ ಓಪನರ್ಗೆ ಅದು ಪವರ್ ಪ್ಲೇ ಬಂದಾಗ. ಬಟ್ ಆಸ್ ಯೂಶುವಲ್ ಹರ್ಷದೀಪ್ ಸಿಂಗ್ ಅವರ ಒಂದು ಪರಾಕ್ರಮ ಬೌಲಿಂಗ್ ನಾವು ನೋಡ್ಕೊಂಡು ಬಂದಿದ್ದೀವಿ. 44 ಪಂದ್ಯದಲ್ಲಿ 59 ವಿಕೆಟ್ ಇದೆ. T20 ಸರಣಿಯ ಎರಡನೇ ಪಂದ್ಯ ಇಂದೋರಿಂದ ನೇರ ಪ್ರಸಾರ ಜಿಯೋ ಸಿನಿಮಾದಲ್ಲಿ ನಿಮಗೋಸ್ಕರ. ಮೊದಲ ಬಾಲ್ ವೈಡ್ ಕರೀತಾರೆ. ಮೊದಲ ರನ್ ಬರುತ್ತೆ, ತಡಿಯಕ್ಕೆ ಯಾರಿದರಲ್ಲಿ ಮೊದಲ ಬೌಂಡ್ರಿ ಬರ್ತಾ ತಡಿಯಕ್ಕಾಗಲ್ಲ ಗುರು. ಮೊದಲ ರನ್ ಬೌಂಡ್ರಿ. ಈ ಪಂದ್ಯದಲ್ಲಿ ಮೊದಲ ಬಾಲ್ ಮಾಡಿದ್ದಾರೆ. ಮೊದಲ ಬಾಲ್ಗೆ ಪನಿಷ್ಮೆಂಟ್ 45 ಸಿಕ್ಸ್ ಬಂದಿದೆ ಸರ್. ಅದಕ್ಕೆ ಉತ್ತರವಾಗಿ ವಿಷ್ಣು ಈ ಪವರ್ ಪ್ಲೇಯಲ್ಲಿ ಗುರ್ಬಾಜ್ ಔಟ್ ಮಾಡಿರೋದು ಅಫ್ಘಾನಿಸ್ತಾನ 20ಕ್ಕೆ 1. ರವಿ ಬಿಷ್ಣೋಯ್ ಬರ್ತಾ ಇದ್ದಾನೆ. ಮೊದಲನೇ ಬಾಲ್ಗೆ ಇಲ್ಲಿ ಆಚೆ ಕಟ್ಟಿದಂಥದ್ದು ಮ್ಯಾಕ್ಸಿಮಮ್ ಸಿಕ್ಕಿದೆ. ಮೊದಲನೇ ಬಾಲ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇಲ್ಲಿಗೂ ಕೂಡ ಅವನು ಒಳ್ಳೆ ಇಟ್ಕೊಂಡಿದ್ದು ಡೆಲಿವರಿ ಅದೇ ಮಾತಾಡ್ತಾ ಇದ್ವಿ ನಾವು. ವೈಡ್ ಆಫ್ ದ ಕ್ರೀಸ್ ಇಂದ ಒಂದು ಆಂಗಲ್ ಯೂಸ್ ಮಾಡ್ತಾರೆ. ಬ್ರಿಲಿಯಂಟ್. 8 ರನ್ನು ಕೇವಲ 10 ಬಾಲ್ ಅಲ್ಲಿ 53 ಕೆರಡು ಅಫ್ಘಾನಿಸ್ತಾನ. ಕೊನೆ ಬಾಲ್ ಕ್ಯಾಚಿನ ಕಾಲ್, ಯಾವುದೇ ಒಂದು ತೊಂದರೆ ಇಲ್ಲ. ಬೌಂಡ್ರಿ ಮುಖಾಂತರ ಎಂಡ್ ಮಾಡ್ತಾ ಇರೋಂಥದ್ದು ಒಳ್ಳೆ ಪವರ್ ಪ್ಲೇ ಅಫ್ಘಾನಿಸ್ತಾನಿಗೆ. ರೀಡ್ ಮಾಡಿಲ್ಲ, ಇಲ್ಲಿ ಸ್ಟ್ರೈಕ್ ಮಾಡೋದು ಯೂಎಸ್ ಐ ಹಿಟ್ ಅಂತ ಹೇಳ್ತಾ ಇರೋದು ಶಿವಂ ದುಬೆ ಅವರು. ಅಫ್ಘಾನಿಸ್ತಾನ 60ಕ್ಕೆ 3. ಸಾಲಿಡ್ ಕನೆಕ್ಷನ್ 6 ರನ್ ಸೆಕೆಂಡ್ ಇಯರ್ಗೆ ಹೋಗಿ ಬೀಳುತ್ತೆ. ಗುಲ್ಬರ್ಗನ್ನು ಸಿಂಗಲ್ ಗೋಲ್ ಕಂಪ್ಲೀಟ್ ಮಾಡಿರೋದು 28 ಬಾಲ್ ಅಲ್ಲಿ. ಸ್ಲಾಟ್ ಸ್ವೀಪ್ 6 ರನ್. ಸ್ವಲ್ಪ ನಿಧಾನ ಹಾಕಿದ್ರು, ಹಿಂದಿನ ಬಾಲ್ ಜೋರಾಗಿ ಹಾಕಿದ್ರು, ಪೇಸ್ ವೇರಿ ಮಾಡೋ ಪ್ರಯತ್ನ ಆಯ್ತು. ಸ್ಟ್ರೇಟ್ ವಿಕೆಟ್ ಕೈಗೆ. ರೋಹಿತ್ ಶರ್ಮಾಗೆ ಒಂಥರ ತುಪ್ಪ ಕ್ಯಾಚ್ ಬಂದಾಗ ಇನ್ನೊಂದು ಬ್ರೇಕ್ ಥ್ರೂ ತಂದ್ಕೊಟ್ಟಿದ್ದಾರೆ ಅಕ್ಷರ್ ಪಟೇಲ್. ಒಳ್ಳೆ ಇನ್ನಿಂಗ್ಸ್ ಗುಲ್ಬರ್ಗಿನ ಅವ್ರದ್ದು ಮುಕ್ತಾಯ ಆಗಿದೆ 91ಕ್ಕೆ 4. ನೋಡಿದೀವಿ ಫೀಲ್ಡಿಂಗ್ ಅಲ್ಲಿ ಒಂಚೂರು ಸ್ಲೋ ಇದ್ದಾರೆ. ಹಾಗೆ ಮನೆ ಬಿಟ್ಟಿದ್ದ ವಿಕೆಟ್ಸ್ ಒಂದು ಕನ್ಸರ್ನ್. ಬಟ್ ಇಲ್ಲಿ ಬೌಂಡ್ರಿ ಬರುತ್ತೆ. ಅವಕಾಶ ಇದೆ. ತುಂಬಾ ದೂರ ಹೋಗಿಲ್ಲ. ಯಾರಿದಾರಲ್ಲಿ ಮತ್ತೊಂದು ವಿಕೆಟ್ ಹೋಗ್ತಾ ಇದೆ. ನಬಿ ಔಟ್ ಆಗ್ತಾರೆ. ಅಫ್ಘಾನಿಸ್ತಾನ 104ಕ್ಕೆ 5. ರವಿ ಬಿಷ್ಣೋಯ್ ಬರ್ತಾ ಇದ್ದಾನೆ. ಇಲ್ಲಿ ಬೀಸಿರೋದು ಸೂಪರ್ ಶಾಟ್. ಸೈಡ್ ಔಟ್ ಆಗಿರೋದು ಸರ್ಕಲ್ ದಾಟಿದೆ. ಬೌಂಡ್ರಿ ಹೋಗುತ್ತಾ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಸಿಕ್ಕಿರೋದು. ಅಸ್ತಿ ಕ್ಲೀನ್ ಗೋಲ್ ಬರ್ತಾ ಇದ್ದಂಗೆ ನಜೀಬುಲ್ಲಾ. ಹಿಂದಿನ ಮ್ಯಾಚ್ 19, ಇಲ್ಲಿ 23. ಒಳ್ಳೆ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ. 134ಕ್ಕೆ 6. ಮುಜೀಬುರ್ ರೆಹಮಾನ್ ಬಂದಿರೋದು ನೋ ಲುಕ್ ಶಾಟ್. ಇದು ಬೌಂಡ್ರಿ ಆಚೆ ಹೋಗುತ್ತೆ. ಸೀದಾ ಹೊಡೆದಿರಂತ ಶಾಟ್. ಆ ಕಡೆ ಈ ಕಡೆ ನೋಡೋ ಹಾಗೆ ಇಲ್ಲ. ಬೌಂಡ್ರಿ ಆಚೆ ಹೋಗಿರೋಂಥದ್ದು. ಈ ಸರಿ ಯಾರು ಮಾಡಿಲ್ಲ. ಇದು ಆಕಾಶದತ್ತ ಹೋಗಿರೋಂಥದ್ದು. ಡಿಸ್ಟೆನ್ಸ್, ಹೈಟ್ ಎಲ್ಲ ಪರ್ಫೆಕ್ಟ್ ಆಗಿರೋಂಥದ್ದು. ಕೊನೆ ಓವರು ಇದು ಮ್ಯಾಕ್ಸಿಮಮ್ ಹೋಗುತ್ತೆ ಅಂತ ಕಾಣುತ್ತೆ. ಇಲ್ಲ, ಸೀದಾ ವಿಕೆಟ್ ಸಿಕ್ಕಿರೋಂಥದ್ದು ಇಲ್ಲಿ ಅಕ್ಷರ್ ಪಟೇಲ್ ಕ್ಯಾಚರ್. ಅಶ್ದೀಪ್ಗೆ 2ನೇ ವಿಕೆಟ್. 164ಕ್ಕೆ 7.
ಹೈಯೆಸ್ಟ್ ಸ್ಕೋರ್ ಕೂಡ. ಕವರ್ ಫೀಲ್ಡರ್ ನ ಬೀಚ್ ಮಾಡಿದ್ರೆ ಅದು 30 ಯಾರ್ಡ್ ಸರ್ಕಲ್ ಅಲ್ಲಿ ಬೌಂಡ್ರಿ ಅಂತ ಅರ್ಥ. ಲೆಗ್ ಸೈಡ್ ಜಸ್ಟ್ ಸ್ಲಿಪ್ ಮಾಡಿರೋದಷ್ಟೇ, ಫೀಲ್ಡರ್ ಕೈಗೆ ಸೀದಾ ವಿರಾಟ್ ಕೊಹ್ಲಿ ಇದ್ದಾರೆ ಅಂತಂದ್ರೆ ಅದು ಖಂಡಿತ ಕ್ಯಾಚ್ ಆಗುತ್ತೆ. ಇನ್ನೊಂದು ವಿಕೆಟ್ ಹರ್ಷದೀಪ್ಗೆ 170. ಏನಾದ್ರು ಸಾಧ್ಯತೆ ಇದೆಯಾ? ಎಸ್, ಇಲ್ಲಿ ರನ್ ಔಟ್ ಆಗೋ ಚಾನ್ಸ್ ಇದೆ. ಎಸ್, ಡೆಫಿನೆಟ್ ಆಗುತ್ತೆ. 9 ಬಾಲ್ 21, 171ಕ್ಕೆ 9. ಕೊನೆ ಬಾಲ್, ಎಕ್ಸಲೆಂಟ್ ಯಾರ್ಕರ್ ಡೆಲಿವರಿ. ಸೊ ಇಲ್ಲಿ ಅಫ್ಘಾನಿಸ್ತಾನ್ ಇನ್ನೊಂದು ರನ್ ಕದಿಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಸ್, ರನ್ ಔಟ್ ಆಗೋ ಚಾನ್ಸ್ ಇದೆ. ಜೈಸ್ವಾಲ್ ರನ್ ಅಲ್ಲಿ ಬೀಟ್ ಮಾಡಿರೋದು. ಸೊ ಆಲ್ ಔಟ್ ಆಗಿದ್ದಾರೆ ಇಲ್ಲಿ ಅಫ್ಘಾನಿಸ್ತಾನ್ ತಂಡ. ಆ 2ನೇ ರನ್ ಇರಲಿಲ್ಲ ಕುಪ್ಲಿ ಅವರೇ. ರೂಕಿ ಮತ್ತೆ ಯಶಸ್ವಿ ಜೈಸ್ವಾಲ್ ಇದು ಖಂಡಿತ ಔಟ್ ಅಂತ ನಿರ್ಧಾರ ಕೊಟ್ಟೆ ಕೊಡ್ತಾರೆ. ಸೊ ಆಲ್ ಔಟ್ ಆಗಿದ್ದಾರೆ ಅಫ್ಘಾನಿಸ್ತಾನ.